ಕಳೆದ ವಾರವಷ್ಟೇ ಮೋದಿ 3.0 ಆಡಳಿತದ ಮೊದಲ ಬಜೆಟ್ ಮಂಡನೆಯಾಗಿದೆ. ಈ ಬಜೆಟ್ ಮೇಲೆ ಇವತ್ತು ಚರ್ಚೆಯನ್ನು ಆರಂಭಿಸಲಾಗಿದೆ. ಈ ಚರ್ಚೆಯಲ್ಲಿ ರಾಹುಲ್ ಗಾಂಧಿ ಆಡಳಿತ ಪಕ್ಷದ ಮೇಲೆ ಮುಗಿಬಿದ್ದಿದ್ದಾರೆ. ದೇಶದಲ್ಲಿ ಪ್ರಧಾನಿ ಮೋದಿ ಚಕ್ರವ್ಯೂಹ ಹೆಣೆದಿದ್ದಾರೆ ಅಂತ ಹೇಳಿ ಗುಡುಗಿದ್ದಾರೆ. ಅಭಿಮನ್ಯು ತರಹ 6 ಮಂದಿಯನ್ನ ಚಕ್ರವ್ಯೂಹವನ್ನ ಹೆಣೆಯಲಾಗಿದೆ. ಮೋದಿ, ಅಮಿತ್ ಶಾ, ಅಜಿತ್ ದೋವಾಲ್, ಭಾಗವತ್, ಅಂಬಾನಿ, ಅದಾನಿ ಚಕ್ರವ್ಯೂಹದಲ್ಲಿ ಪಾರಾಗೋದು ಕಷ್ಟ ಅಂತೇಳಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ದೇಶದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ರೈತರು ಭಯದಲ್ಲಿಯೇ ಬದುಕ್ತಾ ಇದ್ದಾರೆ. ಮೋದಿ ಚಕ್ರವ್ಯೂಹದ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ಸಾಗುತ್ತೆ ಅಂತೇಳಿ ರಾಹುಲ್ ಗಾಂಧಿ ಇವತ್ತಿನ ಅಧಿವೇಶನದಲ್ಲಿ ಅಬ್ಬರಿಸಿದ್ದಾರೆ. As I said in my speech, there is an atmosphere of fear. डर का माहौल है हिंदुस्तान में, and that fear has pervaded every aspect of our country. My friends are smiling, but they are also scared. They are scared. Sir, मैं आ रहा हूँ सर. Budget है सर, budget पे ही बोल रहा हूँ सर. Sir, you see the problem is, sir, in the BJP only one man is allowed to dream to be Prime Minister. If the Defense Minister decides he wants to be Prime Minister, there's a big problem. There is fear. So this fear has been spread throughout the country, and the question I was asking myself was, why is this fear spreading so deeply? Speaker sir, हजारों साल पहले हरियाणा में कुरुक्षेत्र में एक युवा को, अभिमन्यु को 6 लोगों ने चक्रव्यूह में मारा था. 6 चक्रव्यूह में फंसाकर मारा था. सर, चक्रव्यूह के अंदर डर होता है, हिंसा होती है, और अभिमन्यु को चक्रव्यूह में फंसाकर, ट्रैप कर 6 लोगों ने मारा. मैंने चक्रव्यूह के बारे में थोड़ी रिसर्च की और पता लगा कि चक्रव्यूह का एक दूसरा नाम होता है पद्मव्यूह, मतलब लोटस फॉर्मेशन. तो जो चक्रव्यूह होता है स्पीकर सर, वो लोटस के शेप में होता है, कमल के फूल के शेप में होता है. 21वीं सदी में सर एक नया चक्रव्यूह तैयार हुआ है स्पीकर सर, वो भी लोटस की शेप में है सर, और उसका चिन्ह प्रधानमंत्री जी अपनी छाती पर लगा के चलते हैं. सर, जो अभिमन्यु के साथ किया गया था, जो अभिमन्यु को चक्रव्यूह में फंसाया गया था, वही हिंदुस्तान के साथ किया गया है. हिंदुस्तान के युवाओं के साथ, हिंदुस्तान के किसानों के साथ, हमारी माताओं बहनों के साथ, स्मॉल बिजनेसेस के साथ, मीडियम साइज बिजनेस के साथ. सर, अभिमन्यु को 6 लोगों ने मारा था. उनके नाम द्रोणाचार्य. ಚಕ್ರವ್ಯೂಹ 1 ಸಣ್ಣ ವ್ಯಾಪಾರಿಗಳ ಮೇಲೆ ಟ್ಯಾಕ್ಸ್. ಚಕ್ರವ್ಯೂಹ 2 GST ಮೂಲಕ ಜನಸಾಮಾನ್ಯರನ್ನ ಲೂಟಿ ಮಾಡಲಾಗ್ತಿದೆ. ಚಕ್ರವ್ಯೂಹ ನಂಬರ್ 3 ನೋಟ್ ಬ್ಯಾನ್. ಅದಾನಿ, ಅಂಬಾನಿಯು ಚಕ್ರವ್ಯೂಹದ ಒಂದು ಭಾಗ. ಅಗ್ನಿವೀರರಿಗೆ ಯಾವುದೇ ಅನುದಾನವನ್ನು ಕೊಟ್ಟಿಲ್ಲ. ಪ್ರಧಾನಿ ಮೋದಿ ವಿರುದ್ಧ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಜೆಟ್ ವಿಚಾರವನ್ನು ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸಿದ್ದು ಹೀಗೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಇವತ್ತಿನ ಕಲಾಪದಲ್ಲಿ ರಾಹುಲ್ ಗಾಂಧಿ ಅವರು ಬಜೆಟ್ ವಿಚಾರವನ್ನ ಇಟ್ಕೊಂಡು ಆಡಳಿತ ಪಕ್ಷದ ವಿರುದ್ಧ, ಮೋದಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಿದ್ರು, ಹೇಗೆ ಅಬ್ಬರಿಸಿದ್ರು ಅಂತ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ? ಪ್ರೇಮ್, ಬಜೆಟ್ ಮೇಲಿನ ಚರ್ಚೆ ಸದ್ಯಕ್ಕೆ ಲೋಕಸಭೆಯಲ್ಲಿ ನಡೀತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಇವತ್ತು ಮಾತನಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಮಾತನಾಡುವಂಥ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಒಂದು ರೀತಿ ಅಬ್ಬರದ ಭಾಷಣವನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ಕೂಡ ಅವರು ಮಾಡಿದರು. ಮುಖ್ಯವಾಗಿ ಮೋದಿ ಸರ್ಕಾರ ಒಂದು ಚಕ್ರವ್ಯೂಹವನ್ನು ಹೆಣೆದಿದೆ. ಈ ಒಂದು ಚಕ್ರವ್ಯೂಹದಲ್ಲಿ 6 ಜನ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಮುಖ್ಯವಾಗಿ ಅಂಬಾನಿ, ಅದಾನಿ, ಅದರ ಜೊತೆಗೆ ಅಜಿತ್ ದೋವಲ್, RSS ನ ಮುಖ್ಯಸ್ಥ ಮೋಹನ್ ಭಾಗವತ್ ಮತ್ತೆ ನರೇಂದ್ರ ಮೋದಿ ಅವರು, ಇದರ ಜೊತೆಗೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ, ಇವು 6 ಜನರು ಸೇರಿಕೊಂಡು ಒಂದು ಚಕ್ರವ್ಯೂಹವನ್ನ ಹೆಣೆದಿರುವಂಥದ್ದು. ಈ ಹಿಂದೆ
ಕುರುಕ್ಷೇತ್ರದಲ್ಲಿ ಹೇಗೆ ಅಭಿಮನ್ಯುವನ್ನ ಚಕ್ರವ್ಯೂಹ ಹೆಣೆದು ಸಿಲುಕಿಸಲಾಗಿತ್ತು, ಅದೇ ರೀತಿ ಈಗ ಈ 6 ಜನ ಸೇರಿ ಒಂದು ಚಕ್ರವ್ಯೂಹನ ದೇಶದಲ್ಲಿ ಹೆಣೆದಿರುವಂಥದ್ದು. ಇದರಲ್ಲಿ ಸಿಲುಕಿ ಈ ದೇಶದ ಬಡವರು, ಮಹಿಳೆಯರು, ಯುವಕರು ನರಳುತ್ತಾ ಇದ್ದಾರೆ, ರೈತರು ನರಳುತ್ತಾ ಇದ್ದಾರೆ ಎನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ಯಾವುದೇ ರೀತಿಯಾದಂಥ ಜನಪರ ಯೋಜನೆಗಳಿಲ್ಲ. ಮುಖ್ಯವಾಗಿ ಅಗ್ನಿವೀರ್ ಯೋಜನೆಗೆ ಸಂಬಂಧಪಟ್ಟಂತೆ ಅವರಿಗೆ ಪಿಂಚಣಿ ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದ್ದಾವೆ. ಈ ಬಾರಿ ಆ ರಿಲೀಫ್ ಸಿಗಬಹುದು ಅಂತ ಅನ್ಕೊಂಡಿದ್ವಿ, ಅದು ಕೂಡ ಆಗಿಲ್ಲ. ಮಧ್ಯಮ ವರ್ಗದ ಮೇಲೆ ಬಹಳ ದೊಡ್ಡ ಪ್ರಮಾಣದ ಟ್ಯಾಕ್ಸ್ ಗಳನ್ನ ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಉದ್ಯಮಿಗಳಿಗೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ರಶ್ನೆಯನ್ನ ಮಾಡಿದ್ರು. ಆದ್ರೆ ಕಲಾಪ ಈ ಒಂದು ಸಂದರ್ಭದಲ್ಲಿ ಆಡಳಿತ ಪಕ್ಷ ಒಂದು ರೀತಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತು. ಯಾಕೆಂದ್ರೆ ಸದನದಲ್ಲಿ ಇಲ್ಲದೆ ಇರೋರಂತ ಹೆಸರುಗಳನ್ನ ಹೇಳಿರುವಂತದ್ದು, ಮುಖ್ಯವಾಗಿ ಮೋಹನ್ ಭಾಗವತ್ ಆಗಿರ್ಬೋದು, ಅಂಬಾನಿ, ಅದಾನಿ, ಇದ್ರ ಜೊತೆಗೆ ಅಜಿತ್ ದೋವಲ್ ಅವರ ಹೆಸರು ಹೇಳಿದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈ ಹೆಸರುಗಳನ್ನ ತೆಗೆದುಕೊಳ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಈ ಸಮಯದಲ್ಲಿ ಸ್ಪೀಕರ್ ಕೂಡ ಮಧ್ಯಪ್ರವೇಶ ಮಾಡ್ತಾರೆ. ಸದನದಲ್ಲಿ ಇಲ್ಲದೆ ಇರೋರ ಹೆಸರುಗಳನ್ನ ತೆಗೆದುಕೊಳ್ಬಾರ್ದು ಅನ್ನುವಂಥ ಸೂಚನೆಯನ್ನ ಕೊಡ್ತಾರೆ. ಆಗ ರಾಹುಲ್ ಗಾಂಧಿ ಅವರು ಈ ಸದನದಲ್ಲಿ ಇಲ್ಲದೆ ಇರೋರ ಹೆಸರುಗಳನ್ನ ಬೇಕಾದ್ರೆ ಕಡಿತದಿಂದ ತೆಗೆದು ಹಾಕ್ಬೋದು, ಆದ್ರೆ ಈ ಚಕ್ರವನ್ನ ಹೆಣೆದಿರುವಂತದ್ದು ಬಹುತೇಕ ಸತ್ಯ ಆಗಿದೆ. ಇದರಿಂದ ದೇಶದ ಜನರು ಸಾಕಷ್ಟು ಸಂಕಟವನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.